ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಕ್ರಿಯೇಷನ್ಸ್. ಸೊ ಎಸ್ ಗಾಯ್ಸ್, ಇವತ್ತು ನಾನು ಅರ್ಲಿ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಮಾರ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಅಂತ ಆಗಿರ್ಬೋದು, ಸುಮ್ಮನೆ ನಾರ್ಮಲ್ ಕ್ಯಾಶುಯಲ್ ಡೈಲಿ ವ್ಲಾಗ್ ಥರ. ಸೊ ಈ ವ್ಲಾಗಲ್ಲಿ ನಾನು ಒಂದು 2 ರೆಸಿಪೀಸ್ನ ಸಹ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ಸ್ಟ್ರೆಚ್ ಮಾರ್ಕ್ಸ್ಗೆ ಆಯಿಲ್ ಹೇಳ್ಕೊಡ್ತೀನಿ, ಯಾವ ಥರ ಪ್ರಿಪೇರ್ ಮಾಡೋದು ಮನೆಯಲ್ಲೇ ಅಂತಲೇ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಸೊ ಅದನ್ನು ಸಹ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ವ್ಲಾಗ್ನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡ್ತಾ ಇರೋರಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಅರ್ಲಿ ಮಾರ್ನಿಂಗ್ ಎದ್ದು ನಾನು ಬಿಸಿ ಹಾಟ್ ವಾಟರ್ನ ಕುಡಿದೆ. ಅದಾದಮೇಲೆ ನಾನು ಮಿಲ್ಕ್ನ ಕಾಯಿಸೋಕ್ಕಿಟ್ಬಿಟ್ಟು ಪ್ರಿಪೇರ್ ಮಾಡಿಕೊಂಡೆ. ಸೊ ಹಾಲು ಜೊತೆ ನಾನು ಸ್ವಲ್ಪ ಕೇಸರಿ, ಆಮೇಲೆ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಅಂತ ಏನು ಹೇಳ್ತೀವಿ, ಸೊ ಅದನ್ನು ಯೂಸ್ ಮಾಡ್ತೀನಿ. ನಾನು ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಇಲ್ಲಿ ಇದು ಆರ್ಗ್ಯಾನಿಕ್ ಬೆಲ್ಲ ಅಂತೇಳಿ ನಾರ್ಮಲ್ ಲೋಕಲ್ ಸ್ಟೋರ್ಸಲ್ಲಿ ಈ ಮಾರ್ಟ್ ಥರ ಅಂತಾರಲ್ಲ, ಬಿಗ್ ಬಾಸ್ಕೆಟ್ ಆಗಿರ್ಬೋದು ಅಥವಾ ಸೂಪರ್ ಮಾರ್ಕೆಟ್, ಅದರಲ್ಲಿ ಇದೆಲ್ಲ ಸಿಗುತ್ತೆ, ಇದು ಕ್ಯಾಶುಯಲಾಗಿ. ಸೊ ಅಲ್ಲಿ ತೊಗೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಎಷ್ಟೇ ಟ್ರೈ ಮಾಡಿದ್ರೂ ಹಾಲು ಉಕ್ಕೋಗೋದು ಮಾತ್ರ ಕಮ್ಮಿನೇ ಆಗೋಲ್ಲ, ಒಕ್ಕೆ ಹೋಗುತ್ತೆ ಅದು. ಸೊ ಆಮೇಲೆ ನಾನು ಅದು ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಮಾಡ್ತಾಯಿದ್ನಲ್ಲ, ಹಾಗಾಗಿ ನೋಡ್ಕೊಂಡಿಲ್ಲ, ಹಾಲು ಉಕ್ಕೋಯ್ತು. ಹಾಗಾಗಿ ಅದನ್ನೇ ನೀಟಾಗಿ ಒರೆಸ್ಕೊಳ್ಳೋಣ ಅಂತ ಹೇಳಿ ಆಮೇಲೆ ಹಾಲನ್ನ ಗ್ಲಾಸ್ಗೆ ಹಾಕ್ಕೊತಾ ಇದ್ದೆ. ಎವ್ರಿಡೇ ನನಗೆ ಅರ್ಲಿ ಮಾರ್ನಿಂಗ್ 6:30 ಶಿಫ್ಟ್ ಇರೋದ್ರಿಂದ ಸೊ ನಾನು ಎವ್ರಿಡೇ ರೂಟೀನ್ ಇದೇ ಆಗಿಬಿಟ್ಟಿದೆ. ಸೊ ಮಾರ್ನಿಂಗ್ 6 o'clock ಎದ್ದು ಫ್ರೆಶ್ ಅಪ್ ಆಗಿ ಬಿಸಿನೀರು ಮತ್ತು ಹಾಲು ರೆಡಿ ಮಾಡಿಕೊಂಡು ನಾನು ಕೆಲಸದ ಮುಂದೆ ಕೂತ್ಕೊಬಿಟ್ರೆ ಮತ್ತೆ ಟಿಫನ್ ಮಾಡೋ ತನಕ ಎದ್ದೇಳೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಮಾರ್ನಿಂಗ್ ಅಂದರೆ ಸ್ವಲ್ಪ ಬ್ಯುಸಿ ಇರುತ್ತೆ. ಹಾಗಾಗಿ ಹಾಲು ಮತ್ತು ಬಿಸಿನೀರನ್ನ ಎರಡೂ ಒಟ್ಟಿಗೆ ಇಟ್ಕೊಬಿಡ್ತೀನಿ. ಅದು ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಬಿಸಿನೀರನ್ನ ಫಸ್ಟು ಕುಡಿದ್ಬಿಟ್ಟು ಆಮೇಲೆ ಹಾಲನ್ನ ಕುಡಿತೀನಿ. ಅದಾದಮೇಲೆ ಒಂದು ಅರೌಂಡ್ 9 ಆಗುತ್ತೆ ನಾನು ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇಡ್ಲಿ ಬ್ಯಾಟ್ರನ್ನ ನಾನು ನಮ್ಮ ಅತ್ತೆ ಹತ್ರ ಇಸ್ಕೊಂಡು ಬಂದಿದ್ದೆ. ಸೊ ಇಡ್ಲಿ ಮತ್ತು ಚಟ್ನಿ, ಇದು ಟೊಮೊಟೊ ಚಟ್ನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ ಅಂತೇಳಿ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಸಿಕ್ಕಾಪಟ್ಟೆ ಟೇಸ್ಟಾಗಿರುತ್ತೆ ಈ ಒಂದು ಟೊಮೊಟೊ ಚಟ್ನಿ. ನಾವು ನಮ್ಮ ಮನೇಲಿ ಮಾಡ್ತೀವಿ, ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ. ಇಡ್ಲಿಗೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಹಾಗೆ ನಿಮಗೂ ಯಾರಿಗೆ ಈ ಥರ ಟೊಮೊಟೊ ಚಟ್ನಿ ಇಷ್ಟ ಅಂತೇಳಿ ಕಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಒಂದು ಪ್ಯಾನ್ಗೆ ನಾರ್ಮಲಾಗಿ ಆಯಿಲ್ ಹಾಕ್ಕೊಂಡು ಕಡಲೆಬೇಳೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳಿ, ಆದಷ್ಟು ನೋಡ್ಬೋದು. ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸೊ ಅದನ್ನ ನೀಟಾಗಿ ಅದು ರೋಸ್ಟ್ ಆಗೋಷ್ಟರಲ್ಲಿ ಇಲ್ಲಿ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ರೂ ಓಕೆ, ಬಟ್ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಒಂದು 5ರಿಂದ 6 ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಅದೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬಂದ ಮೇಲೆ ಈರುಳ್ಳಿನ ಸಣ್ಣದಾಗಿ ಉದ್ದದಾಗಿ ಹಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಅದೆಲ್ಲ ನೀಟಾಗಿ ಗೋಲ್ಡನ್ ಕಲರ್ ಥರ ಫ್ರೈ ಆಗಬೇಕು. ಇದು ನೀಟಾಗಿ ನಾವೆಷ್ಟು ನೀಟಾಗಿ ಸ್ಮೂತಾಗಿ ಫ್ರೈ ಮಾಡ್ತಿರೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ನಾವು ಇಲ್ಲಿ ಟೊಮೊಟೊನ ಸಣ್ಣದಾಗಿ ಉದ್ದುದಾಗಿ ಹಚ್ಕೊಂಡಿದ್ದೀನಿ. ಸೊ ಆ ಟೊಮೊಟೊನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಈ ಟೊಮೊಟೊ ಚಟ್ನಿ ಎಲ್ಲದಕ್ಕೂ ಅಷ್ಟೇ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಗೈಸ್. ನೀವು ಒಂದ್ಸತಿ ಟ್ರೈ ಮಾಡಿ ಮನೇಲಿ. ಸೊ ನನಗೆ ಅವತ್ತು ಇಡ್ಲಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಟೇಸ್ಟಿಯಾಗಿ. ಒಂದು ಸ್ಮಾಲ್ ಅಮೌಂಟಲ್ಲಿ ಹುಣ್ಸೆಹಣ್ಣು ಹಾಕ್ಕೊತೀನಿ, ಯಾಕಂದರೆ ಟೊಮೊಟೊ ಹಾಕಿರ್ತೀವಲ್ಲ ಇಲ್ಲಿ ನಾವು, ಹಂಗಾಗಿ ಹುಣ್ಸೆಹಣ್ಣು ಜಾಸ್ತಿ ಹಾಕಿದ್ರೆ ಜಾಸ್ತಿ ಹುಳಿ ಆಗಿಬಿಡುತ್ತೆ ಅದು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದು ಫುಲ್ ಬಾಯ್ಲ್ ಆಗಕ್ಕೆ ಬಿಡೋಣ. ಸೊ ನೋಡ್ಬೋದು ನೀವು ಇವಾಗ ಇದು ನೀಟಾಗಿ ಆಲ್ಮೋಸ್ಟ್ ಬೆಂದಿದೆ. ಸೊ ಇದನ್ನು ನೀಟಾಗಿ ಫುಲ್ ಆರಬೇಕಲ್ಲ, ಅದು ಆರಷ್ಟರಲ್ಲಿ ನಾವಿಲ್ಲಿ ಇಡ್ಲಿನ ಮಾಡ್ಕೊಬೇಡ ಅಂತೇಳಿ ಮನು ಆಲ್ರೆಡಿ ಟೈಮ್ ಆಗೋಗಿತ್ತು. ನಾನು ಬ್ರೇಕ್ ಹಾಕ್ಬಿಟ್ಟು ಇದನ್ನೆಲ್ಲ ಮಾಡಿಕೊಂಡು ಬೇಗ ರೆಡಿ ಮಾಡ್ಕೊತಾ ಇದ್ದೆ ಟಿಫನ್ಗೂ. ಸೊ ಇಡ್ಲಿನೂ ಅಷ್ಟೇ ಬ್ಯಾಟ್ರನ್ನ ರೆಡಿ ಇತ್ತಲ್ಲ ಆಲ್ರೆಡಿ. ಸೊ ಅದಕ್ಕೆ ನೀಟಾಗಿ ಆಯಿಲ್ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಇಡ್ಲಿ ನಾರ್ಮಲ್ ಎಲ್ಲರೂ ಯಾವ ಥರ ಮಾಡ್ತೀರೋ ಅದೇ ಥರನೇ ಇಡ್ಲಿನ ಮಾಡ್ಕೊತಾ ಇದ್ವಿ. ಇಡ್ಲಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇದಷ್ಟರಲ್ಲಿ ಹಾರಿತ್ತು ನೀಟಾಗಿ. ಅದು ನಾವು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಮಿಕ್ಸಿಗೆ ಬಿಸಿ ಹಾಕೋಕ್ಕಾಗಲ್ಲ, ನೀಟಾಗಿ ಹಾರಿರ್ಬೇಕಲ್ವ. ಹಾಗಾಗಿ ಅದನ್ನು ನೀಟಾಗಿ ಒಂದು ಚಿಕ್ಕ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೆ. ನೋಡ್ಬೋದು ನೀವು. ಅದು ಮಾಡಿಕೊಂಡು ನೀಟಾಗಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಪುಡಿ ಉಪ್ಪು, ಕಲ್ಲುಪ್ಪು ಆ್ಯಡ್ ಮಾಡೋದಾದರೆ ನೀವು ರೋಸ್ಟ್ ಮಾಡ್ತೀರ ಅಂದರೆ ಫ್ರೈ ಮಾಡ್ತೀರಲ್ಲ ಆಗಲೇ ಆ್ಯಡ್ ಮಾಡ್ಕೋಬೇಕು. ಸೊ ನಾನು ಮರ್ತುಬಿಟ್ಟಿದೆ ಅಂತೇಳಿ ಪುಡಿ ಉಪ್ಪನ್ನ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಗ್ರೈಂಡ್ ಮಾಡಿ ಅದಕ್ಕೆ ಒಂದು ಸ್ಮಾಲ್ ಒಗ್ಗರಣೆ ಕೊಟ್ಕೊಳ್ಳಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪು, ನಾರ್ಮಲ್ ನಾವೇನೇನು ಯೂಸ್ ಮಾಡ್ತೀರಿ
ಇದು ಒಗ್ಗರಣೆಗೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಸಿಕ್ಕಾಪಟ್ಟೆ ಯಮ್ಮಿ ಆಗಿರುತ್ತೆ. ದೋಸೆಗಾಗಿರ್ಬೋದು, ಇಡ್ಲಿಗಾಗಿರ್ಬೋದು, ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಈ ಒಂದು ಟೊಮೊಟೊ ಚಟ್ನಿ. ಸೊ ನಮ್ಮ ಕಡೆ ಟೊಮೊಟೊ ಚಟ್ನಿ, ಟೊಮೊಟೊ ಸೊಪ್ಪು ಎಲ್ಲ ಏನು ಅಂತಾರೆ, ಸಖತ್ತಾಗಿರುತ್ತೆ. ನಮ್ಮ ಮಮ್ಮಿ ಮಾಡಿಕೊಡ್ತಾರೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿತ್ತು. ಸೊ ಇವಾಗ ನಾನೇ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಬೇಕಾದ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಮಕ್ಳಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದಾದಮೇಲೆ ಇಡ್ಲಿ ಆಲ್ರೆಡಿ ಅದು ಟೈಮ್ ಆಗಿತ್ತು. ಇಡ್ಲಿ ಚೆಕ್ ಮಾಡೋಣ ಸ್ಮೂತಾಗಿ ಬಂದಿದೆಯಾ ಏನು ಅಂತ ಚೆಕ್ ಮಾಡ್ತಾಯಿದ್ದೆ. ಸೊ ನೋಡ್ಬೋದು ನೀವು, ಸ್ಮೂತಾಗಿ ಸಕ್ಕತ್ತಾಗಿ ಬಂದಿತ್ತು. ಇಡ್ಲಿಗೆ ಆ ಚಟ್ನಿಗೆ ಕಾಂಬಿನೇಷನ್ ಮಾತ್ರ ಯಮ್ಮಿಯಾಗಿತ್ತು. ನಂಗಂತೂ ಇಡ್ಲಿ ಸಾಂಬಾರು, ನನಗೆ ಹೋಟ್ಲಲ್ಲಿ ಇಡ್ಲಿ ತಿನ್ನೋಕೆ ಇಷ್ಟ ಆಗಲ್ಲ, ಮನೆಯಲ್ಲಿ ಬಿಸಿ ಬಿಸಿ ಮಾಡಿಕೊಟ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇಡ್ಲಿ ತಿನ್ನೋದಕ್ಕೆ. ಸೊ ನೋಡ್ಬೋದು ನೀವು, ರೆಡಿಯಾಗಿತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಂದು. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದಾಗೆ ನೆಲ್ಲೇನೆ ಸ್ಟ್ರೆಚ್ ಮಾರ್ಕ್ಸ್ಗೆ ಆಯಿಲ್ ಒಂದು ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ವೆರಿ ವೆರಿ ಸಿಂಪಲ್ ಅದು. ಸೊ ನೀವು ಆಯಿಲ್ನ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ನಾರ್ಮಲಿ. ಸೊ ಆಯಿಲ್ನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ಈ ಆಯಿಲ್ನ ನಾವು ಯಾವ ಥರ ಯೂಸ್ ಮಾಡೋದಪ್ಪ ಅಂತಂದರೆ, ನೀವು ಬಿಫೋರ್ ಶವರ್ಗಾಗಿರ್ಬೋದು ಅಥವಾ ಎವ್ರಿ ನೈಟ್ ಮಲಗಬೇಕಾದ್ರೆ ನೀಟಾಗಿ ಅಪ್ಲೈ ಮಾಡಿ ಮಲ್ಕೊಳ್ಳಿ. ಸ್ಟ್ರೆಚ್ ಮಾರ್ಕ್ಸ್ಗೆ ಇದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆ ಕ್ರೀಮ್ಸ್ ಎಲ್ಲ ನಮಗೆ ಬೇಡ ಅಂತ ಅನ್ನೋರು ಈ ಒಂದು ಕ್ರೀಮ್ನ, ಈ ಒಂದು ಆಯಿಲ್ನ ಯೂಸ್ ಮಾಡಿದ್ರೆ ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ಒಂದು ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯಾರು ಮಿಸ್ ಮಾಡದೆ ವ್ಲಾಗ್ನ ಕೊನೆ ತನಕ ನೋಡಿ, ನಿಮಗೂ ಯೂಸ್ಫುಲ್ ಆಗುತ್ತೆ. ಆದಮೇಲೆ ನಾನು ಒಂದು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಆಗುವಂಥ ಒಂದು ಸೂಪ್ ರೆಸಿಪಿನ ತೋರಿಸ್ತೀನಿ. ಸೊ ಅದು ತುಂಬ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಎಲ್ಲರೂ, ನಾವು ಅಷ್ಟೇ, ಪ್ರೆಗ್ನೆನ್ಸಿ ವುಮೆನ್ಸ್ ಆಗಿರ್ಬೋದು, ಎಲ್ಲವೂ ಒಳ್ಳೆಯದು, ಸಿಕ್ಕಾಪಟ್ಟೆ ಹೆಲ್ದಿ ಒಂದು ಸೂಪು. ಸೊ ಅದು ಯಾವ ಥರ ಮಾಡೋದು ಅಂತೆಲ್ಲ ನೆಕ್ಸ್ಟ್ ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಆ ಆಯಿಲ್ನ ಯಾವ ಥರ ಪ್ರಿಪೇರ್ ಮಾಡೋಂತ ಗೈಸ್ ನೀವು ಇಲ್ಲಿ ನೋಡ್ಬೋದು. ಸೊ ನಾನಿಲ್ಲಿ 2 ಟೈಪ್ಸ್ ಆಫ್ ಆಯಿಲ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಬಂದು ಕೋಕೋನಟ್ ಆಯಿಲ್. ಇದು ಕೋಕೋನಟ್ ಆಯಿಲ್ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಬಂದು ನಾವು ವಯನಾಡಿಂದ ತಂದಿದ್ದು. ಸೊ ಅದು ಸಿಕ್ಕಾಪಟ್ಟೆ ಪ್ಯೂರಾಗಿತ್ತು, ನಾನು ಹಂಗೆ ಎತ್ತಿಟ್ಟಿದ್ದೆ, ಇನ್ನೂ ಯೂಸ್ ಮಾಡಿರಲಿಲ್ಲ. ಹಾಗಾಗಿ ಅದು ಖಾಲಿಯಾಗಿತ್ತು. ಆ್ಯಕ್ಚುಲಿ ಸ್ಟ್ರೆಚ್ ಮಾರ್ಕ್ಸ್ ಆಯಿಲ್ ನಾನು ಏನು ಯೂಸ್ ಮಾಡ್ತಾಯಿದ್ದೆ ಅದನ್ನು ಖಾಲಿಯಾಗಿತ್ತು. ಸೊ ನಾನು ಇವಾಗ ಈ ಥರ ಪಂಪ್ ಬಾಟ್ಲ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ನಾರ್ಮಲಾಗಿ ಎಲ್ಲ ಕಡೆ ಸ್ಟೋರ್ಸಲ್ಲಿ ಸಿಗುತ್ತೆ. ಸೊ ಈ ಥರ ಪಂಪ್ ಬಾಟ್ಲ್ ಯೂಸ್ ಮಾಡೋದ್ರಿಂದ ನಾವು ನೀಟಾಗಿ ಅದು ಪ್ರೆಸ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಒಂದು 3/4 ಭಾಗ ಅಷ್ಟು ಕೋಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸೊ ನೋಡ್ಬೋದು ನೀವು, ಆಲ್ಮಂಡ್ ಆಯಿಲ್ನ ನಾನು ಅಪ್ಲೈ ಮಾಡೋಕ್ಕೆ, ಆಲ್ಮಂಡ್ ಆಯಿಲ್ ಆಗಿರ್ಬೋದು, ಕೋಕೋನಟ್ ಆಯಿಲ್ ಆಗಿರ್ಬೋದು, ನಿಮಗೆ ಎಲಾಸ್ಟಿಸಿಟಿ ಅದೇನು ಸ್ಟೊಮಕ್ ಹೊಟ್ಟೆ ಹತ್ರ ಏನದು ಇದಾಗುತ್ತೆ. ಸೊ ಅದು ಸ್ಟ್ರೆಚ್ ಮಾರ್ಕ್ಸ್ನ ಅವಾಯ್ಡ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಬಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಇಲ್ಲಿ ಒಂದು ಅರ್ಧ ಭಾಗ ಅಷ್ಟು ಕೋಕೋನಟ್ ಆಯಿಲ್ ಮತ್ತು ಆಲ್ಮಂಡ್ ಆಯಿಲ್ ಎರಡು ಮಿಕ್ಸ್ ಮಾಡಿ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನೊಂದು 5 ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಹಾಕಿದ್ದೀನಿ. ಆಗಲೇ ಹೇಳಿದಾಗೆ ನೀವು ಈ ಆಯಿಲ್ನ ಬಂದು ಬಿಫೋರ್ ಶವರ್ ಏನಂತ ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆನೂ ನೀಟಾಗಿ ನಿಮ್ಮ ಏರಿಯಾ ಏನಿದೆ, ಅಬ್ಡಮನ್ ಏರಿಯಾ ಏನಿದೆ ಅದು ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗೋದ್ರಿಂದ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಈವನ್ ನೈಟ್ ಮಲಗಬೇಕಾದ್ರೂ ಅಷ್ಟೇ. ನಂಗೆ ನೈಟ್ ಮಲಗಬೇಕಾದ್ರೆ ಯಾಕೆ ಅಪ್ಲೈ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತಂದರೆ, ಸೊ ನಾನು ಏನು ಹಚ್ಕೊಂಡಿರ್ತೀನಿ, ಎಲ್ಲ ಬೆಡ್ಶೀಟ್ ಎಲ್ಲ ಮಾಡಿಬಿಡ್ತೀನಿ. ಸೊ ಹಾಗಾಗಿ ನಾನು ಅಪ್ಲೈ ಮಾಡೋಕ್ಕೋಗಲ್ಲ. ಬಿಫೋರ್ ಶವರ್ಗೆ ಅಪ್ಲೈ ಮಾಡಿಕೊಂಡು ಯೂಸ್ ಮಾಡಿ. ಸೊ ಅದು ಹೆಲ್ಪ್ ಆಗುತ್ತೆ. ಈ ಥರ ಸ್ಪ್ರೇ ಬಾಟ್ಲ್ ಅಥವಾ ಪಂಪ್ ಬಾಟ್ಲ್ ಏನಂತ ಅಂತೀವಿ, ಸ್ಯಾನಿಟೈಸರ್ ಬಾಟ್ಲ್ ಥರ ಅಂದ್ಕೊಳ್ಳಿ. ಆ ಥರ ಬಾಟ್ಲನ್ನ ನಿಮಗೆ ಖಾಲಿದು ಸಿಕ್ಕಾಪಟ್ಟೆ ಆನ್ಲೈನಲ್ಲೂ ಸಿಗುತ್ತೆ, ಅಥವಾ ನಾರ್ಮಲ್ ಲೋಕಲ್ ಸ್ಟೋರ್ಸಲ್ಲೂ ಹೋಗಿ ಕೇಳಿದ್ರೂ ಸಿಗುತ್ತೆ. ಈ ಥರ ಪಂಪ್ ಥರ ಯೂಸ್ ಮಾಡಿಕೊಂಡ್ರೆ ನಮಗೆ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎವ್ರಿ ಟೈಮ್ ಯೂಸ್ ಮಾಡಿದಾಗ ಆ ಬಾಟ್ಲನ್ನ ನೀಟಾಗಿ ಶೇಕ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಒಂದು ಸ್ಟ್ರೆಚ್ ಮಾರ್ಕ್ಸ್ ಆಯಿಲ್ ನಿಮಗೆಲ್ಲ ಯೂಸ್ ಆಗಿದೆ ಅಂತ ಹೇಳ್ಕೊಡ್ತೀನಿ. ಸೊ ನಾನು ಹೇಳಿದಾಗೆ ನೆಕ್ಸ್ಟ್ ಸೂಪ್ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ದೆ, ಬನ್ನಿ ನೋಡಿ. ಫಸ್ಟ್ಲಿ ನಾವು ನಾರ್ಮಲ್ ರಾಗಿ ಹಸಿಟ್ಟು ತೊಗೊತಾ ಇದ್ದೀನಿ. ರಾಗಿ ಹಸಿಟ್ಟು ನೋಡಿ, ಈ ಬೌಲಲ್ಲಿ ನಾನು 3/4 ಭಾಗ ಅಷ್ಟು ರಾಗಿ ಹಸಿಟ್ಟನ್ನು ತೊಗೊತಾ ಇದ್ದೀನಿ. ಸೊ ಅದೇ ಬೌಲಲ್ಲೇ ಬಂದು ನಾನು 2 to 3 ಬೌಲಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಯಾವುದೇ ರೀತಿಯಾದಂಥ ಲಂಪ್ಸ್ ಅಂದರೆ ಗಂಟು ಎಲ್ಲ ಏನೂ ಹಸಿಟ್ಟು ಏನೂ ಇರಬಾರ್ದು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಸೊ ನೋಡ್ಬೋದು ನೀವು, ನಾವು ನೀರು ಹಾಕಿದ ತಕ್ಷಣ ಅದೊಂದು ಸ್ವಲ್ಪ ಉಂಟೆ ಥರ ಆಗೋಕ್ಕೆ ಬರುತ್ತೆ. ಸೊ ಅದನ್ನ ಉಂಟೆ ಕಟ್ಟಕ್ಕೆ ಬಿಡಬಾರ್ದು. ನೀಟಾಗಿ ಫಾಸ್ಟಾಗಿ ಸ್ವಲ್ಪ ಬೀಟ್ ಮಾಡ್ಕೊಳ್ಳಿ, ಆವಾಗ ಅದು ನೀರು ಥರ ಆಗುತ್ತೆ. ಸೊ ಇದಕ್ಕೆ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ನಿಮಗೆ ನಾರ್ಮಲ್ ಲಿಕ್ವಿಡ್ ಫಾರ್ಮ್ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೋದು. ಸೊ ನಾನು ಇಷ್ಟು ಕನ್ಸಿಸ್ಟೆನ್ಸಿ ಇರಲಿ ಅಂತೇಳಿ ಇಷ್ಟು ಕನ್ಸಿಸ್ಟೆನ್ಸಿನ ಇಟ್ಟಿದ್ದೆ. ಸೊ ನೆಕ್ಸ್ಟ್ ನಾನು ಇಲ್ಲಿ ಒಂದು ಪ್ಯಾನ್ಗೆ ನಾನು ಬಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ಇಲ್ಲಿ ಯಾವುದೇ ರೀತಿಯಾದಂಥ ಎಣ್ಣೆ ಯೂಸ್ ಮಾಡ್ತಾಯಿಲ್ಲ, ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಾಯಿಲ್ಲ. ಸೂಪ್ ಆಗಿರೋದ್ರಿಂದ ನಾನು ಬಟರ್ನ ಯೂಸ್ ಮಾಡ್ತಿದ್ದೀನಿ. ಅದು ಬಟರ್ ಫ್ಲೇವರ್ ಚೆನ್ನಾಗಿರುತ್ತೆ ಸೂಪಲ್ಲಿ. ಎಲ್ಲ ಥರ ಫುಲ್ ಎಲ್ಲ ಬಾಯ್ಲ್ ಮಾಡೋದಕ್ಕೂ ನಾನು ಸೂಪ್ಗೆ ಬಟರ್ನ ಯೂಸ್ ಮಾಡ್ತೀನಿ. ಸೊ ಅದಾದಮೇಲೆ ನೋಡ್ಬೋದು, ನಾವು ಚಿಕ್ಕದಾಗಿ ಹಚ್ಕೊಂಡಂಥ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿನ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣದಾಗಿ ಹಚ್ಕೊಳ್ಳಿ, ಯಾಕಂದರೆ ಶುಂಠಿ ಅದೆಲ್ಲ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಸಣ್ಣದಾಗಿ ಫುಲ್ಲು ಸ್ಮಾಲಾಗಿ ಹಚ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಅದು ಸ್ಮಾಲಾಗಿ ಹಚ್ಕೊಳ್ಳೋದು ಬೇಡ ಅಂದರೆ ತುರ್ಬಿ ಸಹ ಹಾಕ್ಕೋಬೋದು. ಸೊ ಅವಾಗ ಅದು ಬಾಯಿಗೆ ಸಿಗೋದಿಲ್ಲ.
ತುರ್ಬಿ ನೀಟಾಗಿ ಶುಂಠಿನ ತುರ್ಬಿ ಹಾಕ್ಕೊಂಡ್ರೆ, ಬೆಳ್ಳುಳ್ಳಿ ಹಂಗೆ ತಿನ್ಬೋದು, ಶುಂಠಿ ಬಾಯಿಗೆ ಸಿಕ್ಕಿದ್ರೆ ಒಂಥರ ಅನಿಸುತ್ತೆ ಅನ್ನೋರು ತುರ್ಬಿ ನೀಟಾಗಿ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಬಟರ್ ನೀಟಾಗಿ ಅದೆಲ್ಲ ನಾನು ಎಣ್ಣೆ ಎಲ್ಲ ಫುಲ್ಲು ಬಟರ್ ಎಲ್ಲ ಕಾದ್ಮೇಲೆ ಇದನ್ನು ಮೂರನ್ನೂ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಅದು ಹಸಿ ವಾಸನೆ ಏನಿರುತ್ತೆ, ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಏನಿರುತ್ತೆ ಅದೆಲ್ಲ ನೀಟಾಗಿ ಬಿಡಬೇಕು. ಅಲ್ಲಿ ತನಕ ನೀವು ಬಟರಲ್ಲೇ ಆ್ಯಡ್ ಮಾಡ್ಕೊಳ್ಳಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಿಜವಾಗ್ಲೂ ಬಿಲೀವ್ ಮೀ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ, ಈ ಸೂಪ್ ಬಂದು ಸಿಕ್ಕಾಪಟ್ಟೆ ಯಮ್ಮಿ ಆಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಸೊ ಇದೇ ಥರ ಇನ್ನೂ ಹೆಚ್ಚು ರೆಸಿಪೀಸ್ ಬೇಕು ಅಂತಂದರೆ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನಿಲ್ಲಿ ಸ್ಮಾಲಾಗಿ ಹಚ್ಚಂಥ ಕ್ಯಾರೆಟು, ಬೀನ್ಸು ಮತ್ತು ಕಾರ್ನ್, ಇಲ್ಲಿ ನಾನು ಸ್ವೀಟ್ ಕಾರ್ನ ಯೂಸ್ ಮಾಡ್ತಾ ಇರೋದು. ಸೊ ಈ ಕಾರ್ನ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ ಬೆನಿಫಿಟ್ಸ್ ಎಲ್ಲ ಏನೇನು ಅಂತೇಳಿ. ಸೊ ಕ್ಯಾರೆಟು, ಬೀನ್ಸು ಮಕ್ಕಳು ಯಾರ್ಯಾರು ತಿನ್ನಲ್ಲ ಈ ಥರ ಮಾಡಿಕೊಡಿ, ಎಲ್ಲರೂ ಇಷ್ಟಪಡ್ತಾರೆ. ಆ ಬಟರ್ಗೆ ನಾನು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಹಸಿ ವಾಸನೆ ಬಿಟ್ಟ ಮೇಲೆ ಆ್ಯಡ್ ಮಾಡಿಕೊಟ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಟರ್ ಏನಿದೆ ಅದು ಕಾದಿರುತ್ತಲ್ಲ ಅದನ್ನೆಲ್ಲ ಈ ತರಕಾರಿ ಜೊತೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ತರಕಾರಿ ಬಾಯ್ಲ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ನೋಡ್ಬೋದು ನೀವು ಅಲ್ಲೆಲ್ಲ ಫುಲ್ಲು ನೀಟಾಗಿ ಬಾಯ್ಲ್ ಆಗ್ತಾಯಿದೆ. ಅದು ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ, ಆದಷ್ಟು ತರಕಾರಿ ನೀಟಾಗಿ ಬೇಯುತ್ತೆ. ಸೊ ನೋಡ್ಬೋದು ಇಲ್ಲಿ ತರಕಾರಿ ಬಂದಮೇಲೆ ನಾನಿಲ್ಲಿ ಸಣ್ಣದಾಗಿ ತುಂಬ ಸಣ್ಣದಾಗಿ ಹಚ್ಕೊಂಡಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸೊ ಯಾಕೆ ಸಣ್ಣದಾಗಿ ಹಚ್ಕೊತೀನಿ ಅಂದರೆ ಸೂಪ್ ಕುಡಿಬೇಕಾದ್ರೆ ಏನು ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಈರುಳ್ಳಿ ಅದೆಲ್ಲ ಚೆನ್ನಾಗಿರಲ್ಲ. ಈ ತರಕಾರಿ ಕಾರ್ನೆಲ್ಲ ಸಿಕ್ಕಿದ್ರೆ ಅದೊಂಥರ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಹಂಗಂಗೇ ಬಿಟ್ಟಿದ್ದೀನಿ. ಸೊ ನನಗಂತೂ ರೆಸ್ಟೋರೆಂಟ್ಸಲ್ಲೆಲ್ಲ ಹೋದರೆ ಫಸ್ಟ್ ನನಗೆ ಸೂಪೇ ಇಷ್ಟ ಆಗೋದು. ಯಾಕಂದರೆ ಊಟ ತಿನ್ನೋಕ್ಕಾಗಲಿ ಅಂದರೂ ಅಟ್ಲೀಸ್ಟ್ ಸೂಪ್ ಆದರೂ ಕುಡ್ಕೊಬಿಡ್ತೀನಿ. ಸೊ ಇದು ಸ್ವಲ್ಪ ಬಾಯ್ಲಾಗಿ ಹಾಕಿಬಿಟ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಬೋಣ, ಅದು ನೀಟಾಗಿ ಸಿಮ್ಮಲ್ಲೇ ನೀಟಾಗಿ ಬಾಯ್ಲ್ ಆಗಲಿ. ಸೊ ನೋಡ್ಬೋದು ಇವಾಗ ಫುಲ್ಲು ಗಾಳಿ ಎಲ್ಲ ಹೋಗಿ ಸ್ಟೀಮ್ ಎಲ್ಲ ಆಗಿ ನೀಟಾಗಿ ಬಾಯ್ಲ್ ಆಗಿದೆ. ಅದಕ್ಕೆ ನಾನು ನೆಕ್ಸ್ಟ್ ಇಲ್ಲಿ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆ್ಯಡ್ ಮಾಡಿರಿ, ಆಮೇಲೆ ನೀವು ವಾಟರ್ ಆ್ಯಡ್ ಮಾಡಿದ್ಮೇಲೆ ಅದು ನೋಡ್ಕೊಂಡು ನಾವು ಆ್ಯಡ್ ಮಾಡ್ಕೋಬೋದು ಎಷ್ಟು ಬೇಕೋ ಅಷ್ಟು. ಈ ಸಾಲ್ಟ್ ಆ್ಯಡ್ ಮಾಡಿದ್ರೆ ತರಕಾರಿ ಎಲ್ಲ ಬೇಯೋಕ್ಕೆ ಫಾಸ್ಟಾಗಿ ಹೆಲ್ಪ್ ಆಗುತ್ತೆ ಅಂತೇಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ತರಕಾರಿ ಎಲ್ಲ ಬೆಂದ ಮೇಲೆ ನಾವು ಆ ನೀರನ್ನ ಏನು ಕಲಸಿಟ್ಕೊಂಡಿದ್ವಿ ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀಟಾಗಿ ಲಾಸ್ಟಲ್ಲಿ ಅದು ಹಸಿ ಟಂಗೆ ಉಳಿದಿರುತ್ತೆ, ಅದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ನೀವು ಇದು ನೀಟಾಗಿ ಕುದಿಯಬೇಕು, ಫುಲ್ಲು ಚೆನ್ನಾಗಿ ಕಾಯಬೇಕದು. ಸೇಮ್ ನಾರ್ಮಲ್ಲು ಸೂಪ್ ನೋಡಿರ್ತೀರ ನೀವಲ್ಲ, ಆ ಥರ ಬರುತ್ತೆ. ನಾನು ತೋರಿಸ್ತೀನಿ ಲಾಸ್ಟಲ್ಲಿ, ಆ ಥರ ಬರುತ್ತೆ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನೀವು ನಿಜವಾಗ್ಲೂ ಮನೇಲಿ ಟ್ರೈ ಮಾಡಿ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಇದೊಂದು ರೆಸಿಪಿನ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಸೊ ನೀಟಾಗಿ ಕುದಿಯೋಕ್ಕೆ ಬಿಟ್ಬಿಡಿ, ಇದನ್ನು ಬಾಯ್ಲಾಗಿ ಹಾಕಿ ಬಿಟ್ಬಿಡಿ. ಅದು ಫುಲ್ಲು ಅದರಲ್ಲಿರೋ ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಫುಲ್ಲು ಕೊತ ಅಂತ ನೋಡಿ ಈ ಥರ ಕಾಣಿಸ್ತಿದೆಯಲ್ಲ, ಇಲ್ಲಿ ಕೊತ ಅಂತ ಕುದಿಯೋ ಥರ ಆಗಬೇಕು. ಅದಾದಮೇಲೆ ನಾನು ಇಲ್ಲಿ ಪೆಪ್ಪರ್ ಪೌಡ್ರನ್ನ ಒಂದು ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡಿ. ಸೊ ಅದಾದಮೇಲೆ ನಿಮಗೆ ರುಚಿಗೆ ಎಷ್ಟು ನೋಡಿಕೊಂಡು ಉಪ್ಪು ಏನಾದರೂ ಸಾಲ್ಟೇಜ್ ಇದ್ದರೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಉಪ್ಪು ಫಸ್ಟೇ ಹಾಕಿದ್ನಲ್ಲ, ಹಂಗಾಗಿ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಪೆಪ್ಪರು ಉಪ್ಪನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಡಿ. ಅದೆಲ್ಲ ಫುಲ್ಲು ಬಾಯ್ಲ್ ಆಗಲಿ, ತರಕಾರಿ ಜೊತೆ ಎಲ್ಲ ಮಿಕ್ಸ್ ಆಗಬೇಕು. ಆವಾಗಲೇ ಆ ಫ್ಲೇವರ್ ನಮಗೆ ಚೆನ್ನಾಗಿ ಅನ್ಸೋದು, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಅನ್ಸೋದು. ಅದೆಲ್ಲ ಹಾಕ್ಬಿಟ್ಟು ನೀಟಾಗಿ ಬಾಯ್ಲಾಗಿ ಹಾಕ್ಬಿಡಿ. ನೋಡಿ ನಾನು ಕಾಣಿಸ್ತಿದೆ ಇಲ್ಲಿ ಕೊತ ಅಂತ ಹಂಗೆ ಕುದಿಬೇಕದು. ಅದು ಆವಾಗ ಕುದಿಬೇಕಾದ್ರೆ ಇನ್ನೇನು ಆಫ್ ಮಾಡೋ ಟೈಮಲ್ಲಿ 1 ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಅಂದರೆ ಗಟ್ಟಿ ಮೊಸರು ಕರ್ಡ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಸೇಮ್ ಅದು ರಾಗಿ ಗಂಜಿ ಥರ ಸಕ್ಕತ್ತಾಗಿ ಟೇಸ್ಟಿಯಾಗಿ ಒಂಥರ ಸೂಪ್ ಥರ ಇರುತ್ತೆ. ಇದೆಲ್ಲ ತರಕಾರಿ ಹಾಕೋದ್ರಿಂದ ಎಲ್ಲರೂ ಇಷ್ಟಪಟ್ಟು ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಿ ಆ ಟೈಮ್ ಕರೆಕ್ಟಾಗಿ ನಾನು ಮಾಡೋ ಟೈಮಿಗೆ ಎಲ್ಲರೂ ಇದ್ದರು, ಹಂಗಾಗಿ ಸರ್ವ್ ಮಾಡಿ ಎಲ್ರಿಗೂ ಕೊಟ್ಟೆ. ಎಲ್ಲರೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದರು. ಬಿಸಿ ತಿಂದು ಸಕ್ಕತ್ತಾಗಿರುತ್ತೆ. ಬಿಸಿ ತಿನ್ನಿ ಆದಷ್ಟು, ಹಾರಿಸ್ಕೊಂಡು ತಿನ್ನೋದಕ್ಕಿಂತ ಬಿಸಿ ತಿಂದರೆ ಸಕ್ಕತ್ತಾಗಿ ಯಮ್ಮಿ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಈ ಸೂಪ್ ರೆಸಿಪಿನ ನೀವು ಟ್ರೈ ಮಾಡಿ ಮನೆ ಜೊತೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ. ಎಸ್ ಗೈಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್, ನಮಸ್ತೆ.